ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮಲ್ಲಿ ತುಂಬ ಜನರಲ್ಲಿ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಕಂಡು ಬರ್ತಾ ಇದೆ. ಸೊ ನಮಗೆ ಗೊತ್ತು, ಫ್ಯಾಟಿ ಲಿವರ್ ಇನಿಷಿಯಲಿ ಇದ್ದರೆ ಅದು ನಾವು ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅಂದರೆ ಅದು ಅಡ್ವಾನ್ಸ್ ಆಗಿ ಲಿವರ್ ಕಂಪ್ಲೀಟ್ಲಾಗಿ ಡ್ಯಾಮೇಜ್ ಆಗ್ಬೋದು, ನಮಗೆ ಲಿವರ್ ಸಿರೋಸಿಸ್ ಈ ಥರ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಆದರೂ ನಾವು ತುಂಬ ಸಲ ಏನಾಗುತ್ತೆ, ಅದೇನೂ ಸಿಂಪ್ಟಮ್ಸ್ ತೋರಿಸಲ್ಲ. ನಾವು ಸುಮ್ಮನೆ ಹಿಂಗೆ ಡಾಕ್ಟರ್ ಹತ್ರ ಹೋಗಿ ಬೇರೆ ಏನಾದರೂ ಒಂದು ಸಮಸ್ಯೆಗೆ ಹೊಟ್ಟೆ ನೋವು ಏನೋ ಇದ್ದಾಗ ನಾವು ಸ್ಕ್ಯಾನಿಂಗ್ ಮಾಡುವಾಗ ಡಾಕ್ಟರ್ ಹೇಳ್ತಾರೆ ಎಲ್ಲದೂ ಓಕೆ ಇದೆ, ಬಟ್ ನಿಮಗೆ ಫ್ಯಾಟಿ ಲಿವರ್ ಚೇಂಜಸ್ ಇದೆ ಅಂತ ಹೇಳ್ತಾರೆ. ಸೊ ತುಂಬ ಜನ ಇದನ್ನು ಇಗ್ನೋರ್ ಮಾಡ್ತಾರೆ. ಅದು ಎಲ್ಲರಿಗೂ ಇದೆ, ಅದಕ್ಕೆ ನಮಗೂ ಏನು ತೊಂದರೆ ಇಲ್ಲ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಇನ್ನು ಕೆಲವರು ಇದು ಗೊತ್ತಿರುತ್ತೆ, ಈ ಫ್ಯಾಟಿ ಲಿವರ್ ಜಾಸ್ತಿ ಆದರೆ ಸಿರೋಸಿಸ್ ಆಗುವಂಥ ಸಾಧ್ಯತೆ ಇದೆ ಅಂತ ಗೊತ್ತಿದ್ದವರು ಇಮ್ಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ಕೇಳ್ತಾರೆ, ನಂದು ಯಾವ ಸ್ಟೇಜಲ್ಲಿದೆ, ಇನ್ನೂ ಅದು ನನಗೆ ಇದು ರಿವರ್ಸ್ ಮಾಡ್ಲಿಕ್ಕೆ ಆಗುತ್ತಾ, ಅಥವಾ ಇನ್ನೂ ಅಡ್ವಾನ್ಸ್ ಆಗಿದೆಯಾ, ಇದು ನನಗೆ ಸಿರೋಸಿಸ್ ಆಗ್ಬೋದಾ ಅಂತ ತುಂಬ ಜನರಲ್ಲಿ ಆ ಒಂದು ಹೆದರಿಕೆ ಇದೆ. ಸೊ ನಾನು ಈ ವಿಡಿಯೋದಲ್ಲಿ ಯಾವ ಸ್ಟೇಜ್ ಫ್ಯಾಟಿ ಲಿವರ್ ಇದ್ದರೆ ಅದನ್ನು ಕಂಪ್ಲೀಟ್ಲಿ ನಮಗೆ ರಿವರ್ಸ್ ಮಾಡಿ ನಾರ್ಮಲೈಸ್ ಮಾಡಲಿಕ್ಕಾಗತ್ತೆ, ಮತ್ತು ಯಾವ ಸ್ಟೇಜ್ ದಾಟ್ ಹೋದರೆ ಅದು ಲಿವರ್ ಸಿರೋಸಿಸ್ ಆಗಿ ಅಡ್ವಾನ್ಸ್ ಆಗ್ಬೋದು, ಆ್ಯಂಡ್ ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು, ಇದು ಬರಲಿಕ್ಕಿರುವಂಥ ಮುಖ್ಯ ಕಾರಣಗಳೇನೇನು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ನಮ್ಮ ಬಾಡಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಆರ್ಗನ್ ಯಾವುದು ಅಂತ ಕೇಳಿದರೆ ಲಿವರ್. ಯಾಕೆಂದರೆ ನಮ್ಮ ಬಾಡಿಯಲ್ಲಿ ಆಗುವಂಥ 500ಕ್ಕಿಂತ ಹೆಚ್ಚು ವೈಟಲ್ ಫಂಕ್ಷನ್ಸ್ ಆಗಬೇಕು ಅಂದರೆ ಲಿವರ್ ಸರಿಯಾಗಿ ಕೆಲಸ ಮಾಡಬೇಕು. ನಮ್ಮ ಡೈಜೆಷನಿಂದ ಹಿಡಿದು, ನಮ್ಮ ವಿಟಮಿನ್ ಡಿ ಪ್ರೊಡಕ್ಷನಿಂದ ಹಿಡಿದು, ನಮ್ಮ ಇಮ್ಯುನಿಟಿ ಲೆವೆಲ್ ಎಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಲಿವರ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಹಾಗಾಗಿ ಲಿವರ್ದೊಂದು ಸಮಸ್ಯೆ ಬಂದರೆ ನಮಗೆ ಗೊತ್ತು, ಅಡ್ವಾನ್ಸ್ ಆಗಿ ಲಿವರ್ ಸಿರೋಸಿಸ್ ಎಲ್ಲ ಆದರೆ ದರ್ ಇಸ್ ನೋ ಟರ್ನಿಂಗ್ ಬ್ಯಾಕ್. ಅಂದರೆ ನಮಗೆ ವಾಪಸ್ ನಾರ್ಮಲ್ ಆಗಲಿಕ್ಕೆ ಆಗಲ್ಲ, ಬಿಕಾಸ್ ಆ ಲಿವರ್ ಏನಿದೆ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿರುತ್ತೆ. ಸೊ ಹಾಗಾಗಿ ಆ ಥರ ಒಂದು ಸ್ಟೇಜಿಗೆ ಹೋದರೆ ಇರುವಂಥ ಒಂದೇ ಒಂದು ದಾರಿ ಅಂದರೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಷ್ಟೇ ಇದೆ. ಸೊ ಹಾಗಾಗಿ ನಮ್ಮ ಲಿವರ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಇನಿಷಿಯಲಿ ಕೆಲವು ಸ್ಟೆಪ್ಸನ್ನು ತಗೊಳ್ಳಿಲ್ಲ ಅಂದರೆ ಏನಾಗುತ್ತೆ, ನಮಗೆ ಲೇಟರ್ ಸ್ಟೇಜಸ್ಸಲ್ಲಿ ಓಕೆ ಇದನ್ನು ಟ್ರೀಟ್ ಮಾಡಿ ಗುಣಪಡಿಸೋಣ ಅಂತ ಒಂದು ಪ್ಲಾನ್ ಇದ್ದರೆ ದಟ್ ಈಸ್ ಹೈಲಿ ಇಂಪಾಸಿಬಲ್. ಸೊ ಯೂಶಲಿ ಫ್ಯಾಟಿ ಲಿವರ್ ಪ್ರಾಬ್ಲಮ್ಸ್ ಏನಿದೆ ಅದು ಎಸಿಂಪ್ಟಮ್ಯಾಟಿಕ್ ಆಗಿರುತ್ತೆ. ಅಂದರೆ ಯಾವುದು ಸಿಂಪ್ಟಮ್ಸ್ ಬಾಡಿ ತೋರಿಸ್ಬೇಕು ಅಂತಿಲ್ಲ, ಅದು ಅಡ್ವಾನ್ಸ್ ಆದರೆ ಮಾತ್ರ ಕೆಲವು ಸಿಂಪ್ಟಮ್ಸ್ ಬರುತ್ತೆ. ಆ ಸಿಂಪ್ಟಮ್ಸ್ ಮೇನ್ಲಿ ನಮಗೆ ತುಂಬ ಸುಸ್ತು ಆಗೋದಿರ್ಬೋದು, ಅಥವಾ ಏನು ಹಸಿವು ಆಗದೆ ಇರೋದಿರ್ಬೋದು, ಅಥವಾ ಹೊಟ್ಟೆ ಕೆಳಭಾಗ ಅಂದರೆ ರೈಟ್ ಸೈಡಲ್ಲಿ ಜಸ್ಟ್ ಚೆಸ್ಟ್ದ ಕೆಳಗೆ ಏನಾದರೂ ಒಂದು ಡಿಸ್ಕಂಫರ್ಟ್ ಫೀಲ್ ಆಗೋದು, ಅಥವಾ ಲೈಟ್ ಪೇಯ್ನ್ ಫೀಲ್ ಆಗೋದಿರ್ಬೋದು, ಅಥವಾ ನಮಗೆ ಯಾವಾಗಲೂ ಒಂಥರ ನಾಸಿಯಾ, ವಾಂತಿ ಮಾಡಬೇಕು ಅಂತ ಒಂದು ಟೆಂಡೆನ್ಸಿ ಇರ್ಬೋದು, ಅಥವಾ ಸಡನ್ ವೆಯ್ಟ್ ಲಾಸ್ ಆಗ್ಬೋದು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಸಡನ್ ಫೆಟಿಗ್, ಅಂದರೆ ಏನು ಮಾಡೋದು ಬೇಡ, ತುಂಬ ಸುಸ್ತು, ಒಂದು ಸ್ವಲ್ಪ ಕೆಲಸ ಮಾಡಿದ ಕೂಡಲೇ ತುಂಬ ಸುಸ್ತು ಅನಿಸೋದಲ್ಲ, ಲಿವರ್ ಸಮಸ್ಯೆಯಿಂದ ಇರುವಂಥ ಸಿಂಪ್ಟಮ್ಸ್ ಇರ್ಬೋದು. ಸೊ ಈ ಸ್ಟೇಜ್ 1 ಫ್ಯಾಟಿ ಲಿವರ್ ಏನಿದೆ ಅದರಲ್ಲಿ ಏನಂದರೆ ಲಿವರಲ್ಲಿ ಫ್ಯಾಟ್ ಡೆಪಾಸಿಟ್ ಆಗುತ್ತೆ. ಸೊ ಯೂಶಲಿ ನೀವು ನಮಗೆ ಏನಾದರೂ ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡುವಾಗ, ಮೇ ಬಿ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಚೆಕ್ ಮಾಡಿ ನೋಡುವಾಗ, ಟೋಟಲ್ ಲಿಪಿಡ್ ಪ್ರೊಫೈಲ್ ನಾವು ಮಾಡುವಾಗ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ನಮ್ಮ ಟ್ರೈಗ್ಲಿಸರೈಡ್ ವ್ಯಾಲ್ಯೂಸ್ ಏನಿದೆ ತುಂಬ ಜಾಸ್ತಿ ಇದೆ, ನಮ್ಮ ಕೊಲೆಸ್ಟ್ರಾಲ್ ವ್ಯಾಲ್ಯೂಸ್ ಏನಿದೆ ಅದು ಜಾಸ್ತಿ ಇದೆ. ಸೊ ಯೂಶಲಿ ನಮ್ಮ ಬಾಡಿಯಲ್ಲಿ ಈ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇದ್ದಾಗ, ಕೊಲೆಸ್ಟ್ರಾಲ್ ಅಥವಾ ಟ್ರೈಗ್ಲಿಸರೈಡ್ ಎಸ್ಪೆಷಲಿ ಜಾಸ್ತಿ ಇದ್ದಾಗ, ನಮ್ಮ ಬಾಡಿಯಲ್ಲಿ ಗ್ಲೈಕೋಜನ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಅದು ನಮ್ಮ ಲಿವರಲ್ಲಿ ಡೆಪಾಸಿಟ್ ಆಗುತ್ತೆ. ಸೊ ಲಿವರ್ ಅದು ಡೆಪಾಸಿಟ್ ಆಗ್ತಾ ಹೋದಾಗ ಏನಾಗುತ್ತೆ, ಫ್ಯಾಟಿ ಲಿವರ್ ಚೇಂಜಸ್ ಕಂಡು ಬರುತ್ತೆ. ಸೊ ಯೂಶಲಿ ಆ ಲಿವರ್ ಸೆಲ್ಸ್ ಅಲ್ಲಿ ಡೆಪಾಸಿಟ್ ಆಗ್ತಾ ಹೋದಾಗ ಆ ಲಿವರ್ ಸೆಲ್ಸ್ ಏನಿದೆ ಅದು ಎನ್ಲಾರ್ಜ್ ಆಗುತ್ತೆ. ಸೊ ಇನಿಷಿಯಲಿ ಸೆಲ್ಯುಲಾರ್ ಚೇಂಜಸ್ ಏನು ಈ ಸ್ಟೇಜ್ 1 ಫ್ಯಾಟಿ ಲಿವರ್ ಅಲ್ಲಿ ಇರಲ್ಲ, ಓನ್ಲಿ ಆ ಫ್ಯಾಟ್ ಡೆಪಾಸಿಷನ್ ಏನಿದೆ ಅದು ನಮ್ಮ ಲಿವರ್ಲಿ ಜಾಸ್ತಿ ಕಂಡು ಬರುತ್ತೆ. ಕೆಲವರಲ್ಲಿ ಗ್ಲೈಕೋಜನ್ ಯಾರಿಗೆ ಜಾಸ್ತಿ ಪ್ರೊಡಕ್ಷನ್ ಇದೆಯೋ ಅವರಲ್ಲಿ ಕೂಡ ಈ ಫ್ಯಾಟಿ ಲಿವರ್ ಸಮಸ್ಯೆ ಕಂಡು ಬರುವಂಥ ಸಾಧ್ಯತೆ ಇದೆ. ಸೊ ಯೂಶಲಿ ಯಾರು ತುಂಬ ದಪ್ಪಗಿದ್ದಾರೆ, ತುಂಬ ಬೆಲ್ಲಿ ಫ್ಯಾಟ್ ಇದೆ, ಅಥವಾ ಡಯಾಬಿಟಿಸ್ ಪೇಷಂಟ್ಸು, ಅಥವಾ ಏನಾದರೂ ಮೆಟಬಾಲಿಕ್ ಸಿಂಡ್ರಮ್ಸ್ ಪ್ರಾಬ್ಲಮ್ ಇರೋರಲ್ಲ, ಯಾರು ತುಂಬ ಜಾಸ್ತಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾರೆ, ಅಥವಾ ಯಾರು ತುಂಬ ಧಾನ್ಯಗಳು ತಿಂತಾರೆ, ಅಥವಾ ತುಂಬ ಬೇಕರಿ ಐಟಮ್ಸ್ ತಿಂತಾರೆ, ಅಥವಾ ಯಾರು ತುಂಬ ಜಾಸ್ತಿ ಸಾಫ್ಟ್ ಡ್ರಿಂಕ್ಸ್ ಕುಡಿತಾರೆ. ಸೊ ಇವರಲ್ಲೆಲ್ಲ ಈ ಫ್ಯಾಟಿ ಲಿವರ್ ಚೇಂಜಸ್ ಕಂಡು ಬರುವಂಥ ಸಾಧ್ಯತೆ ಇದೆ. ಇನ್ನು ಕೆಲವು ಮೆಡಿಕೇಶನ್ ಕೂಡ ಈ ಫ್ಯಾಟಿ ಲಿವರ್ ಚೇಂಜಸ್ ಕಂಡು ಬರಬಹುದು, ಅಥವಾ ಕೆಲವು ಡೆಫಿಷಿಯನ್ಸೀಸ್ ಅಲ್ಲಿ ಕೂಡ ನಮಗೆ ಈ ಸಮಸ್ಯೆಗಳು ಕಂಡು ಬರಬಹುದು, ಅಥವಾ ಕೆಲವು ಕಾಯಿಲೆಗಳಲ್ಲಿ ಇನ್ಫೆಕ್ಷನ್ಸ್ ಅಲ್ಲಿ ಕೂಡ ಕಂಡು ಬರಬಹುದು. ಸೊ ಯೂಶಲಿ ಸ್ಟೇಜ್ 1 ಫ್ಯಾಟಿ ಲಿವರ್ ಏನಿದೆ ಆವಾಗ ಬಾಡಿ ಏನು ಸಿಂಪ್ಟಮ್ಸ್ ತೋರಿಸಲ್ಲ. ಸೊ ಹಾಗಾಗಿ ತುಂಬ ಸಲ ಅದು ಇಗ್ನೋರ್ ಆಗುತ್ತೆ. ಸೊ ನಾವು ಯೂಶಲಿ ಇದನ್ನ ಸ್ಟಿಯಟೋಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಫ್ಯಾಟ್ ಅಕ್ಯುಮುಲೇಷನ್ ಲಿವರ್ ಸೆಲ್ಸ್ ಅಲ್ಲಿ ಆಗ್ತಾ ಇದೆ, ಬಟ್ ಆದರೆ ಅದರಲ್ಲಿ ಏನು ಸೆಲ್ಯುಲಾರ್ ಲೆವೆಲ್ ಚೇಂಜಸ್ ಇಲ್ಲ. ಬಟ್ ಯೂಶಲಿ ಈ ಸ್ಟೇಜ್ ಅಲ್ಲಿ ಕೂಡ ನಾವು ಅದನ್ನ ಇಗ್ನೋರ್ ಮಾಡಿ ಓಕೆ ಸ್ಟೇಜ್ 1 ಫ್ಯಾಟಿ ಲಿವರ್ ಎಲ್ಲರಿಗೂ ಇದೆ, ನಮಗೇನು ಸಮಸ್ಯೆ ಇಲ್ಲ ಅಂತ ಹೇಳಿ ನಾವು ಪ್ರೊಸೀಡ್ ಮಾಡಿದ್ರೆ, ಆ ಸೇಮ್ ಲೈಫ್ ಸ್ಟೈಲ್ನ ಪ್ರೊಸೀಡ್ ಮಾಡಿದ್ರೆ ಏನಾಗುತ್ತೆ, ನಿಧಾನಕ್ಕೆ ಅದು ಸ್ಟೇಜ್ 2 ಫ್ಯಾಟಿ ಲಿವರ್ಗೆ ಹೋಗುತ್ತೆ. ಸೊ ಸ್ಟೇಜ್ 2 ಫ್ಯಾಟಿ ಲಿವರ್ ಏನಂದ್ರೆ ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಈ ಲಿವರ್ ಸೆಲ್ಸ್ ಅಲ್ಲಿ ಈ ಫ್ಯಾಟ್ ಡೆಪಾಸಿಟ್ ಆಗಿ 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 ಏನಾಗುತ್ತೆ, ಅದು ಎನ್ಲಾರ್ಜ್ ಆಗುತ್ತೆ, ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಸೆಲ್ ಡೆತ್ ಆಗುವಂತ ಸಾಧ್ಯತೆ ಇದೆ. ಸೊ ಯೂಶಲಿ ಈ ಕೊಬ್ಬಿನ ಅಂಶ ನಮ್ಮ ಸ್ಕಿನ್ ಕೆಳಗೆ ಇರುವಂತಹ ಆಡಿಪೋಸ್ ಟಿಶ್ಯೂಸ್ ಅಲ್ಲೆಲ್ಲ ಡೆಪಾಸಿಟ್ ಆದಾಗ ಏನಾಗುತ್ತೆ, ಅಲ್ಲಿ ಪ್ರೊಲಿಫರೇಷನ್ ಇರುತ್ತೆ, ಅಂದ್ರೆ ಆ ಫ್ಯಾಟ್ ಸೆಲ್ಸ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಬಟ್ ಲಿವರ್ ಆದಾಗ ಏನಾಗುತ್ತೆ, ಆ ಫ್ಯಾಟ್ ಸೆಲ್ ಜಾಸ್ತಿ ಆಗಲ್ಲ, ಆ ಫ್ಯಾಟ್ ಆ ಸೆಲ್ ಏನಿದೆ, ಲೈಕ್ ಲಿವರ್ ಸೆಲ್ ಏನಿದೆ ಅದರದ್ದು ಸೈಜ್ ಎನ್ಲಾರ್ಜ್ ಆಗ್ತಾ ಬರ್ತದೆ. ಸೊ ಹಾಗಾಗಿ ಬಿಯಾಂಡ್ ಒಂದು ಲಿಮಿಟ್ ಹೋದಾಗ ಏನಾಗುತ್ತೆ, ಅಲ್ಲಿ ಸೆಲ್ಯುಲಾರ್ ಡ್ಯಾಮೇಜ್ ಆಗುತ್ತೆ, ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ನಾವು ಸ್ಟಿಯಟೋ ಹೆಪಟೈಟಿಸ್ ಅಂತ ಹೇಳ್ತೀವಿ. ಸೊ ತುಂಬ ಜನರಿಗೆ ನಾವು ನೋಡಿರ್ಬೋದು, ಅಂದ್ರೆ ಆಲ್ಕೋಹಾಲ್ ಏನು ತಗೊಳ್ಳಲ್ಲ, ಡ್ರಿಂಕ್ಸ್ ಏನು ಮಾಡಲ್ಲ, ಬಟ್ ಆದರೂ ನೋ
ನಾನ್ ಆಲ್ಕಹಾಲಿಕ್ ಸ್ಟಿಯಟೋಹೆಪಟೈಟಿಸ್ ಅಂತ, ನ್ಯಾಶ್ ಅಂತ ಒಂದು ಕಾಯಿಲೆ ನೀವು ತುಂಬ ಡಯಾಗ್ನೋಸಿಸ್ ಅಲ್ಲಿ ನೀವು ನೋಡಿರ್ಬೋದು. ಸೊ ಈ ಸ್ಟೇಜ್ ಏನಿದೆ ಇಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಯಿತು. ಸೊ ಈ ಸ್ಟೇಜಲ್ಲಿ ಇದ್ದಾಗ ನಮಗೇನು ಇದನ್ನ ರಿವರ್ಸ್ ಮಾಡಲಿಕ್ಕೆ ಆಗತ್ತೆ. ಸೊ ಒಂದು ಸ್ಟೇಜ್ 2 ಫ್ಯಾಟಿ ಲಿವರ್ ಇದೆ ಅಂದರೆ ಆ ಟೈಮಲ್ಲಿ ನಾವು ಸ್ಟ್ರಿಕ್ಟ್ ಆಗಿರುವಂಥ ಕೆಲವು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದರೆ ಅದೇನು ಅಂತ ನಾನು ಅಟ್ ದ ಎಂಡ್ ಆಫ್ ದ ವಿಡಿಯೋ ಹೇಳ್ತೇನೆ. ಸೊ ಆ ಚೇಂಜಸ್ಸನ್ನು ನಾವು ಮಾಡಿದರೆ ಕಂಪ್ಲೀಟ್ಲಿ ನಮಗೇನು ಅದನ್ನು ರಿವರ್ಸ್ ಮಾಡಲಿಕ್ಕೆ ಆಗುತ್ತೆ. ಬಟ್ ಈ ಸ್ಟೇಜಲ್ಲಿ ಕೂಡ ನಾವು ಅದನ್ನು ಇಗ್ನೋರ್ ಮಾಡಿದರೆ ಏನಾಗುತ್ತೆ, ಮತ್ತು ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇನಿಷಿಯಲಿ ನೀವು ನೋಡಿದರೆ ಈಗ ಫೈಬ್ರೋ ಸ್ಕ್ಯಾನ್ ಎಲ್ಲ ಮಾಡಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿ ಸಣ್ಣ ಸ್ಕಾರಿಂಗ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಓಕೆ, ಆ ಅರ್ಲಿ ಸ್ಟೇಜಸ್ ಆಫ್ ಸ್ಕಾರಿಂಗ್ ಅಲ್ಲಿ ಕೂಡ ನಾವು ಕರೆಕ್ಟ್ ಆಗಿರುವಂಥ ಮೆಷರ್ಸ್ ತಗೊಂಡು, ಕರೆಕ್ಟ್ ಆಗಿರುವಂಥ ಮೆಡಿಕೇಶನ್ ಮಾಡಿಕೊಂಡು, ಕರೆಕ್ಟ್ ಆಗಿರುವಂಥ ಆಹಾರ ಶೈಲಿ, ಕರೆಕ್ಟ್ ಆಗಿರುವಂಥ ವ್ಯಾಯಾಮಗಳು ಮಾಡಿದರೆ ಈ ಫ್ಯಾಟಿ ಲಿವರ್ ಚೇಂಜಸ್ ಏನಿದೆ ಅದನ್ನು ಕಂಪ್ಲೀಟ್ಲಿ ರಿವರ್ಸ್ ಮಾಡಲಿಕ್ಕಾಗುತ್ತೆ. ಬಟ್ ಇದು ದಾಟಿ ಹೋದ್ಮೇಲೆ ಏನಾಗುತ್ತೆ, ಸ್ಟೇಜ್ 3. ಸೊ ಸ್ಟೇಜ್ 3 ಏನಾಗುತ್ತೆ ಅಂದರೆ ಫೈಬ್ರೋಸಿಸ್ ಆಗುತ್ತೆ. ಫೈಬ್ರೋಸಿಸ್ ಅಂದರೆ ಏನು, ಅಲ್ಲಿ ಅಂದರೆ ಆ ಲಿವರ್ದು ಇಲಾಸ್ಟಿಸಿಟಿ ಹೋಗುತ್ತೆ, ಅಲ್ಲಿ ಆ ಸೆಲ್ ಡೆತ್ ಆದಲ್ಲಿ ಫೈಬ್ರಸ್ ಟಿಶ್ಯೂ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಲಿವರ್ ಫಂಕ್ಷನ್ಸು ನಿಧಾನಕ್ಕೆ ಕಡಿಮೆ ಆಗ್ತಾ ಬರ್ತದೆ. ಲಿವರ್ ಸರಿಯಾಗಿ ಫಂಕ್ಷನ್ ಆಗಬೇಕು ಅಂತಿಲ್ಲ. ಸೊ ಈ ಟೈಮಲ್ಲಿ ಏನಾಗ್ಬೋದು, ನಮಗೆ ಜಾಂಡಿಸ್ ಬರುವಂಥ ಸಾಧ್ಯತೆ ಇದೆ. ನಮಗೆ ಬೇರೆ ಬೇರೆ ಅಂದರೆ ಸಮಸ್ಯೆಗಳು ಈ ಫ್ಯಾಟಿ ಲಿವರ್ ಚೇಂಜಸ್ ಅಲ್ಲಿ ಬರುವಂಥ ಸಿಂಪ್ಟಮ್ಸ್ ಏನಿದೆ ಅದು ಸಿವಿಯರ್ ಆಗುವಂಥ ಸಾಧ್ಯತೆ. ಸೊ ಸ್ಟೇಜ್ 2 ಅಲ್ಲಿ ಮತ್ತು ಸ್ಟೇಜ್ 3 ಅಲ್ಲಿ ಏನಿದೆ ನಮಗೆ ಸಿಂಪ್ಟಮ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಈಗ ನಾನು ಫಸ್ಟ್ ಹೇಳಿರುವಂಥ ನಾಸಿಯಾ ಇರ್ಬೋದು, ತುಂಬ ಸುಸ್ತು ಅನಿಸೋದಿರ್ಬೋದು, ನಮ್ಮ ಚೆಸ್ಟ್ ಕೆಳಗೆ ನಮಗೆ ಹೊಟ್ಟೆ ಭಾಗದಲ್ಲಿ ಜಸ್ಟ್ ಕೆಳಗೆ ನಮಗೆ ರೈಟ್ ಸೈಡಲ್ಲಿ ಪೇಯ್ನ್ ಅನುಭವ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ನಮ್ಮ ಮೋಷನಲ್ಲೆಲ್ಲ ಇರ್ರೆಗ್ಯುಲಾರಿಟಿ ಬರುವಂಥ ಸಾಧ್ಯತೆ ಇದೆ. ನಮಗೆ ಹಸಿವು ಕಡಿಮೆ ಆಗುವಂಥ ಈ ಥರ ತುಂಬ ನಾನು ಫಸ್ಟ್ ಹೇಳಿರುವಂಥ ಎಲ್ಲ ಸಿಂಪ್ಟಮ್ಸು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಅದು ಸ್ಟೇಜ್ 2 ಅಡ್ವಾನ್ಸ್ ಆದಾಗ ಮತ್ತು ಸ್ಟೇಜ್ 3 ಅಲ್ಲಿ ನಮಗೆ ಜಾಸ್ತಿ ಕಂಡು ಬರುತ್ತೆ. ಸೊ ಇನ್ನು ನೆಕ್ಸ್ಟ್ ಏನು, ಈ ಟೈಮಲ್ಲಿ ಕೂಡ ನಾವು ಕರೆಕ್ಟಾಗಿ ಅದು ಮಾಡಲಿಲ್ಲ, ಅಷ್ಟು ನಾವು ಅದನ್ನು ಇಗ್ನೋರ್ ಮಾಡ್ತೀವಿ. ನಾನ್ ಆಲ್ಕಹಾಲಿಕ್ ಸ್ಟಿಯಟೋಹೆಪಟೈಟಿಸ್ ಅಂತ ಹೇಳ್ತೀವಿ, ಅಂದರೆ ನಾನ್ ಆಲ್ಕಹಾಲಿಕ್. ಸೊ ಈ ಟೈಮಲ್ಲೂ ಆಲ್ಕಹಾಲ್ ತಗೊಂಡ್ರೆ ಏನಾಗುತ್ತೆ, ಇನ್ನೂ ಫಾಸ್ಟ್ ನಮ್ಮ ಲಿವರ್ ಹಾಳಾಗುವಂಥ ಸಾಧ್ಯತೆ ಇದೆ. ಸೊ ನೆಕ್ಸ್ಟ್ ಸ್ಟೇಜ್ ಅಂದರೆ ಸಿರೋಸಿಸ್ ಅಂತ ಹೇಳ್ತೀವಿ. ಸಿರೋಸಿಸ್ ಅಲ್ಲಿ ಏನಾಗುತ್ತೆ, ಲಿವರ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿರುತ್ತೆ, ಲಿವರ್ ಕಂಪ್ಲೀಟ್ಲಿ ಶ್ರಿಂಕ್ ಆಗುತ್ತೆ, ಲಿವರ್ ಫಂಕ್ಷನ್ಸ್ ಸರಿಯಾಗಿ ಆಗಬೇಕು ಅಂತ ಇಲ್ಲ. ಸೊ ಈ ಸ್ಟೇಜಲ್ಲಿ ಆದರೆ ನಮಗೆ ದೇರ್ ಇಸ್ ನೋ ರಿವರ್ಸಲ್. ಸೊ ಸಿರೋಸಿಸ್ ಆದಮೇಲೆ ನಮಗೆ ದೇರ್ ಇಸ್ ನೋ ರಿವರ್ಸಲ್. ಸೊ ಈ ಸಿರೋಸಿಸ್ ಅಲ್ಲಿ ಕೂಡ ಏನಾಗುತ್ತೆ, ಕೆಲವು ಸಲ ಕಂಪ್ಲೀಟ್ಲಿ ಲಿವರ್ ಡ್ಯಾಮೇಜ್ ಆದರೂ ಕೂಡ ಲಿವರ್ದು ಕೆಲವು ಫಂಕ್ಷನ್ಸ್ ನಡೀತಾ ಇರ್ತದೆ. ನಾವು ಅದಕ್ಕೆ ಕಾಂಪನ್ಸೇಟೆಡ್ ಸಿರೋಸಿಸ್ ಅಂತ ಹೇಳ್ತೀವಿ. ಆ್ಯಂಡ್ ಡಿಕಾಂಪನ್ಸೇಟೆಡ್ ಸಿರೋಸಿಸ್ ಅಂದರೆ ಅಡ್ವಾನ್ಸ್ ಆದಮೇಲೆ ಏನಾಗುತ್ತೆ, ನೀವು ನೋಡ್ತೀರಾ, ಎಷ್ಟೋ ಜನರಲ್ಲಿ ನೋಡ್ತೀರಾ ಹೊಟ್ಟೆಯಲ್ಲಿ ತುಂಬ ನೀರು ತುಂಬಿರುತ್ತೆ, ಪೋರ್ಟಲ್ ಹೈಪರ್ ಟೆನ್ಷನ್ ಅಂತ ಸಮಸ್ಯೆ ಇರುತ್ತೆ. ಅಂದರೆ ಲಿವರ್ಲಿ ಇರುವಂಥ BP ಏನಿದೆ, ಬ್ಲಡ್ ಪ್ರೆಷರ್ ಏನಿದೆ ಅದು ಜಾಸ್ತಿ ಆಗಿರುತ್ತೆ. ಕೆಲವರಿಗೆ ಈಸೋಫೇಜಿಯಲ್ ವೆರಿಸಸ್ ಅಂತ ಇರುತ್ತೆ, ಇಲ್ಲಿ ಎಲ್ಲ ಬ್ಲೀಡಿಂಗ್ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಥರ ಸಮಸ್ಯೆಗಳು ಡೆವಲಪ್ ಆಗುತ್ತೆ. ಸೊ ಒಂದು ಸ್ಟೇಜ್ 2 ಫ್ಯಾಟಿ ಲಿವರ್ ಚೇಂಜಸ್ ಏನಿದೆ ಅಲ್ಲೇ ನಮಗೆ ಇನ್ಫ್ಲಮೇಷನ್ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ಅದು ದಾಟಿ ಮುಂದೋಗಿ ಫೈಬ್ರೋಸಿಸು ಮತ್ತು ಸಿರೋಸಿಸ್ ಎಲ್ಲ ಆದಾಗ ಏನಾಗುತ್ತೆ, ನಮಗೆ ಯಾವತ್ತೂ ಅದನ್ನು ವಾಪಸ್ ನಾರ್ಮಲೈಸ್ ಮಾಡ್ಲಿಕ್ಕೆ ಆಗಲ್ಲ. ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಒಂದೇ ದಾರಿ ಇರುತ್ತೆ. ಸೊ ಈ ಸ್ಟೇಜಲ್ಲಿ ಒಂದು ಸ್ಟೇಜ್ 2 ಆದಾಗ ನಾವು ಏನು ಮಾಡಬೇಕು, ನಮಗೆ ನಮ್ಮ ಟ್ರೈಗ್ಲಿಸರೈಡ್ ಲೆವೆಲ್ಸ್ ಜಾಸ್ತಿ ಇದೆ, ಅಥವಾ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದೆ, ನಮಗೆ ಬೊಜ್ಜು ಜಾಸ್ತಿ ಇದೆ, ನಮಗೆ ಬೆಲ್ಲಿ ಫ್ಯಾಟ್ ಜಾಸ್ತಿ ಇದೆ, ಅಥವಾ ನಮಗೆ ಡಯಾಬಿಟಿಸ್ ಇದೆ, ಅಥವಾ ಏನಾದರೂ ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಇದೆ, ಅಥವಾ ಹೆಪಟೈಟಿಸ್ ಇದೆ ಅಂತ ಇದ್ದಾಗ ನಾವು ಫ್ರೀಕ್ವೆಂಟ್ ಆಗಿ ಏನು ಮಾಡಬೇಕು, ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ನೋಡಿದರೆ ನಮಗೆ ಫ್ಯಾಟಿ ಲಿವರ್ ಸ್ಟೇಜಸ್ ಏನಿದೆ ಅಂತ ಗೊತ್ತಾಗುತ್ತೆ. ಅದರ ಒಟ್ಟಿಗೆ ನಾವು ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿ ನೋಡ್ಬೋದು. ಅದರಲ್ಲಿರುವಂಥ AST ALT ಈ ಥರ ಲಿವರ್ ಎನ್ಸೈಮ್ಸ್ ಏನಿದೆ ಅದರ ಲೆವೆಲ್ಸ್ ನೋಡಿಕೊಂಡು ಕೂಡ ನಮಗೆ ಲಿವರ್ ಪ್ರಾಬ್ಲಮ್ ಇದೆಯಾ, ಅದೆಷ್ಟು ಅಡ್ವಾನ್ಸ್ ಆಗಿದೆ ಅಂತ ನಮಗೆ ಐಡೆಂಟಿಫೈ ಮಾಡಲಿಕ್ಕಾಗುತ್ತೆ. ಸೊ ಇದಲ್ಲದೆ ಇನ್ನೂ ಏನಾಗುತ್ತೆ, ಈಗ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಡಾಕ್ಟ್ರಿಗೆ ಒಂದು ಡೌಟ್ ಬಂತು, ಅಥವಾ ನಿಮ್ಮ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಚೆಕ್ ಮಾಡಿದಾಗ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇದೆ, ಅಥವಾ ನಮ್ಮ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡುವಾಗ ಅದರಲ್ಲಿ ಕೂಡ ಲಿವರ್ ಎನ್ಸೈಮ್ಸ್ ಜಾಸ್ತಿ ಇದೆ ಅಂದರೆ ಡಾಕ್ಟರ್ ಮೇ ಸಜೆಸ್ಟ್ ಯು ಇನ್ನೂ ಅಡ್ವಾನ್ಸ್ ಆಗಿರುವಂಥದ್ದು CT ಸ್ಕ್ಯಾನ್ ಮಾಡಿ ನೋಡೋಣ, ಅಥವಾ ಒಂದು MRI ಸ್ಕ್ಯಾನ್ ಮಾಡಿ ನೋಡೋಣ, ಅಥವಾ ಈಗಿರುವಂಥ ಫೈಬ್ರೋ ಸ್ಕ್ಯಾನ್ ಏನಿದೆ ಅದು ಮಾಡಿ ನೋಡಿದರೆ ನಮಗೆ ಕರೆಕ್ಟಾಗಿ ನಮ್ಮ ಲಿವರ್ ಯಾವ ಸ್ಟೇಜಲ್ಲಿದೆ, ಫ್ಯಾಟಿ ಲಿವರ್ ಚೇಂಜಸ್ ಯಾವ ಸ್ಟೇಜಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ಅದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿಕೊಂಡು ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳಿರ್ಬೋದು, ಅದಕ್ಕಿರುವಂಥ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದರೆ ಕಂಪ್ಲೀಟ್ಲಿ ನಮಗೆ ಅದರಿಂದ ಹೊರಗೆ ಬರಲಿಕ್ಕಾಗುತ್ತೆ. ಬಟ್ ತುಂಬ ಅಡ್ವಾನ್ಸ್ ಆದಮೇಲೆ ಇಟ್ ಇಸ್ ಹೈಲಿ ಇಂಪಾಸಿಬಲ್. ಬಟ್ ಏನು ಮಾಡ್ಬೋದು, ಈಗ ಓಕೆ ಸ್ಟೇಜ್ 2 ದಾಟಿ ಹೋಗಿದೆ, ನಮ್ಮ ಸ್ಟೇಜ್ 3 ಫೈಬ್ರೋಸಿಸ್ ಸ್ಟಾರ್ಟ್ ಆಗಿದೆ, ಅದು ಫರ್ದರ್ ಡ್ಯಾಮೇಜ್ ಆಗದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ಏನೇನು ಮೆಷರ್ಸ್ ತಗೋಬೇಕು ಅದು ನಾವು ಸ್ಟ್ರಿಕ್ಟ್ಲಿ ತಗೊಂಡ್ರು ಕೂಡ ನಮಗೆ ನಮ್ಮ ಲೈಫನ್ನು ಚೆನ್ನಾಗಿ ಮುಂದುವರಿಸಲಿಕ್ಕೆ ಸಾಧ್ಯ. ಸೊ ಫ್ಯಾಟಿ ಲಿವರ್ ಆದರೆ ಇದನ್ನು ಹೇಗೆ ರಿವರ್ಸ್ ಮಾಡೋದು, ಅಥವಾ ಹೇಗೆ ಮುಂದೆ ಅಡ್ವಾನ್ಸ್ ಆಗದೇ ಇದ್ದಂಗೆ ನೋಡ್ಕೊಳ್ಳೋದು ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನಮಗೆ ಏನು ಗೊತ್ತಿರಬೇಕು, ಯಾರಿಗೆ ಫ್ಯಾಟಿ ಲಿವರ್ ಇರುವಂಥ ಸಾಧ್ಯತೆ ಇದೆ ಅಂತ ಗೊತ್ತಿರಬೇಕು. ಸೊ ಅದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾರಿಗೆ ಬೊಜ್ಜಿದೆ, ಯಾರಿಗೆ ಒಬೇಸಿಟಿ ಇದೆಯೋ, ಯಾರಿಗೆ ಆ ಬೆಲ್ಲಿ ಫ್ಯಾಟ್ ಜಾಸ್ತಿ ಇದೆಯೋ ಅವರಲ್ಲಿ ಫ್ಯಾಟಿ ಲಿವರ್ ಸಮಸ್ಯೆ ಕಂಡು ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಅದೇ ಥರ ಯಾರು ಕೊಲೆಸ್ಟ್ರಾಲ್
ಹೈಪರ್ ಅಂದರೆ ಕೊಲೆಸ್ಟ್ರಾಲೀಮಿಯಾ ಅಂತ ಹೇಳ್ತೀವಿ, ಹೈಪರ್ ಕೊಲೆಸ್ಟ್ರಾಲೀಮಿಯಾ ಯಾರಿಗಿದೆಯೋ, ಯಾರ್ದು ಟ್ರೈಗ್ಲಿಸರೈಡ್ ಲೆವೆಲ್ಸ್ ತುಂಬ ಜಾಸ್ತಿ ಇದೆಯೋ ಅವರಲ್ಲಿ ಕೂಡ ಈ ಫ್ಯಾಟಿ ಲಿವರ್ ಪ್ರಾಬ್ಲಮ್ಸ್ ಇರುವಂಥ ಸಾಧ್ಯತೆ ಇದೆ. ಸೊ ಅದೇ ಥರ ಲಿವರ್ಗೆ ಸಮಸ್ಯೆ ಬರಲಿಕ್ಕೆ ಮತ್ತೊಂದು ಕಾರಣ ಏನು, ಇನ್ಫೆಕ್ಷನ್ಸ್. ನಮ್ಗೆ ಗೊತ್ತು ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಈ ಥರ ಇನ್ಫೆಕ್ಷನ್ ಇರೋವರೆಗೂ ಕೂಡ ಈ ಲಿವರಲ್ಲಿ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಅವರಿಗೆ ರಿಸ್ಕ್ ಇಸ್ ವೆರಿ ಹೈ. ಸೊ ಫ್ರೀಕ್ವೆಂಟ್ ಆಗಿ ಅವರಿಗೆ ಲಿವರ್ ಟೆಸ್ಟ್ಗಳು ಮಾಡಿ ನೋಡಿ, ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ನೋಡಿ, ಅಥವಾ ಫೈಬ್ರೋ ಸ್ಕ್ಯಾನ್ ಮಾಡಿ ನೋಡಿ ಅವ್ರ ಲಿವರ್ ಯಾವ ಕಂಡೀಷನಲ್ಲಿ ಇದೆ ಅಂತ ಐಡೆಂಟಿಫೈ ಮಾಡಲೇಬೇಕು. ಇನ್ನು ಡಯಾಬಿಟಿಸ್ ಪ್ರಾಬ್ಲಮ್ ಇರೋವರಲ್ಲಿ, ಯಾಕಂದರೆ ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಅದು, ಸೊ ಆ ಕೇಸಲ್ಲಿ ಕೂಡ ನಮಗೆ ಫ್ಯಾಟಿ ಲಿವರ್ ಚೇಂಜಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾರು ತುಂಬ ಸ್ಟಿರಾಯ್ಡ್ಸನ್ನು ಯೂಸ್ ಮಾಡ್ತಾರೆ, ಬೇರೆ ಏನೋ ಕಾಯಿಲೆ ಸಲುವಾಗಿ ಸ್ಟಿರಾಯ್ಡ್ಸ್ ಯೂಸ್ ಮಾಡೋರಲ್ಲಿ ಕೂಡ ಈ ಫ್ಯಾಟಿ ಲಿವರ್ ಚೇಂಜಸ್ ಬರುವಂಥ ಸಾಧ್ಯತೆ ಇದೆ. ಯಾರು ತುಂಬ ಆಲ್ಕಹಾಲ್ ಕನ್ಸ್ಯೂಮ್ ಮಾಡ್ತಾರೋ ಅವರಲ್ಲಿ ಹೈಯೆಸ್ಟ್ ರಿಸ್ಕ್ ಇದೆ. ಸೊ ಯಾರು ತುಂಬ ಫ್ಯಾಟಿ ಫುಡ್ ತಿಂತಾರೋ, ಲೈಕ್ ತುಂಬ ಹೈ ಕ್ಯಾಲರಿ ಇರುವಂಥ ಫುಡ್ಗಳಿರ್ಬೋದು, ಅದು ನಮ್ಮ ಬರ್ಗರ್ಸ್ ಇರ್ಬೋದು, ಪಿಜ್ಜಾ ಇರ್ಬೋದು, ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಅಥವಾ ಎಲ್ಲ ಜಂಕ್ ಫುಡ್ಗಳಿರ್ಬೋದು, ಡೀಪ್ ಫ್ರೈಡ್ ಐಟಮ್ಸ್ ಇರ್ಬೋದು, ಅಥವಾ ಹೈ ಶುಗರ್ ಇರುವಂಥ ಐಟಮ್ಸ್ ರೆಗ್ಯುಲರ್ಲಿ ತಿನ್ನೋರು, ಯಾರ್ದು ಫುಡ್ ಹ್ಯಾಬಿಟ್ ಚೆನ್ನಾಗಿಲ್ವೋ ಅವರಿಗೂ ಕೂಡ ಈ ಫ್ಯಾಟಿ ಲಿವರ್ ಸಮಸ್ಯೆ ಬರುವಂಥ ಸಾಧ್ಯತೆಗಳು ತುಂಬ ಇದೆ. ಇನ್ನು ಯಾರು ಒಳ್ಳೆ ಫ್ಯಾಟ್ ತಗೊಳ್ಳಲ್ವೋ, ಯಾರಿಗೆ ತುಂಬ ಲೈಕ್ ವೈಟಮಿನ್ಸು ಮಿನರಲ್ಸ್ ಇದರದೆಲ್ಲ ಡೆಫಿಷಿಯನ್ಸಿ ತುಂಬ ಕಂಡು ಬರುವವರಲ್ಲಿ ಕೂಡ ಇದು ಬರುವಂಥ ಸಾಧ್ಯತೆಗಳಿದೆ. ಇನ್ನು ತುಂಬ ಜನರಲ್ಲಿ ಲೇಡೀಸಲ್ಲಾದರೆ PCOD ಸಮಸ್ಯೆ ಇರೋರು. ಸೊ ಯೂಶಲಿ PCOD ಸಮಸ್ಯೆ ಇರೋವರಿಗೆ ಬೊಜ್ಜು ಕೂಡ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಅವರಲ್ಲಿ ಕೂಡ ಈ ಫ್ಯಾಟಿ ಲಿವರ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಫಸ್ಟ್ ಆಫ್ ಆಲ್ ಇದನ್ನು ಕಡಿಮೆ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು, ಫಸ್ಟ್ ಇಸ್ ಫುಡ್ ಆ್ಯಕ್ಚುಲಿ. ಸೊ ಆಹಾರವೇ ಔಷಧಿ ಆಗಿರಬೇಕು ಇದರಲ್ಲಿ. ಸೊ ನಾವು ಕರೆಕ್ಟ್ ಆಗಿರುವಂಥ ಒಂದು ಆಹಾರ ಕ್ರಮವನ್ನು ಫಾಲೋ ಮಾಡಿದರೆ ಈ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಏನಿದೆ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕಾಗುತ್ತೆ. ಇನಿಷಿಯಲ್ ಸ್ಟೇಜಸ್ ಎಲ್ಲ ಆದರೆ ಅಪ್ ಟು 2 ಸ್ಟೇಜ್ ಆದರೆ ಕಂಪ್ಲೀಟ್ಲಿ ವಿ ಕ್ಯಾನ್ ರಿವರ್ಸ್ ಇಟ್, ಅಥವಾ ಇನ್ನೂ ಅಡ್ವಾನ್ಸ್ ಆಗಿದ್ದಾದರೆ ಇನ್ನೂ ಅದು ಜಾಸ್ತಿ ಆಗದೆ ಇದ್ದಂಗೆ ನೋಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ. ಸೊ ನಾವು ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂದರೆ ನಮ್ಮ ಶುಗರ್ ಇಂಟೇಕ್, ಸೇ ಬೈ ಟು ಶುಗರ್ ಇಂಟೇಕನ್ನು ಕಂಪ್ಲೀಟ್ಲಿ ಝೀರೋ ಮಾಡಬೇಕು. ನಾವು ಶುಗರ್ ಅಂದರೆ ನಾ ಹೇಳಿದ್ರು ನಮ್ಮ ಪ್ರಾಸೆಸ್ಡ್ ಈ ಶುಗರ್ ಏನಿದೆ, ನಮ್ಮ ವೈಟ್ ಶುಗರ್ ಏನಿದೆ ಅದನ್ನು ಕಂಪ್ಲೀಟ್ಲಿ ಬಿಡಬೇಕು, ಸ್ವೀಟ್ಸನ್ನು ಕಂಪ್ಲೀಟ್ಲಿ ಬಿಡಬೇಕು, ಜಾಗರಿ ಕಂಪ್ಲೀಟ್ಲಿ ಬಿಡಬೇಕು, ಜೇನುತುಪ್ಪ ಕಂಪ್ಲೀಟ್ಲಿ ಬಿಡಬೇಕು. ಸೊ ಸ್ವೀಟ್ ಟೇಸ್ಟ್ ಇರುವಂಥ ಐಟಮ್ಸ್ ಏನಿದೆ ಅದನ್ನು ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ನಾವು ಒಂದು ಗ್ಲಾಸ್ ಈಗ ಲೈಕ್ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ತಗೊಂಡ್ರೆ ಅದರಲ್ಲಿ ಅರೌಂಡ್ 10 ಸ್ಪೂನ್ಸ್ ಆಫ್ ಶುಗರ್ ಇರುತ್ತೆ. ಸೊ ಆ್ಯಂಡ್ ಈಗ ಸ್ವೀಟ್ ಟೇಸ್ಟ್ ಇರೋದಷ್ಟೇ ನಾನು ಬಿಡ್ಲಿಕ್ಕೆ ಹೇಳಿದೆ. ಯಾಕೆಂದರೆ ನಾವು ತಗೊಳ್ಳುವಂಥ ಪ್ರತಿಯೊಂದು ಆಹಾರದಲ್ಲಿ ಕೂಡ ಶುಗರ್ ಇದ್ದೇ ಇರುತ್ತೆ, ಗ್ಲೂಕೋಸ್ ಇದ್ದೇ ಇರುತ್ತೆ. ಸೊ ನಾವು ಅನ್ನ ತಗೊಳ್ಳುವಾಗ ಅದರಲ್ಲಿ ಕೂಡ ಜಾಸ್ತಿ ಗ್ಲೂಕೋಸ್ ಇರುತ್ತೆ, ನಾವು ರೋಟಿ ತಿಂದರೆ ಅದರಲ್ಲೂ ಜಾಸ್ತಿ ಗ್ಲೂಕೋಸ್ ಇರುತ್ತೆ. ಸೊ ಪ್ರತಿಯೊಂದರಲ್ಲೂ ಗ್ಲೂಕೋಸ್ ಇರುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವೇನು ಮಾಡಬೇಕು, ಶುಗರನ್ನು ಕಂಪ್ಲೀಟ್ಲಿ ಬಿಡಬೇಕು. ಸೆಕೆಂಡ್ ಏನಂದರೆ ಬೇಕರಿ ಐಟಮ್ಸನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಯಾಕಂದರೆ ಅದರಲ್ಲಿ ತುಂಬ ನಮ್ಮ ಕೆಟ್ಟ ಫ್ಯಾಟ್ ಜಾಸ್ತಿ ಇರುತ್ತೆ, ನಾವೇನು ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತೀವಿ, ಎಷ್ಟೋ ಸಲ ಡೀಪ್ ಫ್ರೈ ಮಾಡಿರ್ತಾರೆ. ಸೊ ಆ ಥರ ಐಟಮ್ಸನ್ನು ನಾವು ಕಂಪ್ಲೀಟ್ಲಿ ಬಿಡಬೇಕಾಗತ್ತೆ. ಇನ್ನು ಥರ್ಡ್ ಅಂದರೆ ನಾವು ಈ ರಿಫೈನ್ಡ್ ಆಗಿರುವಂಥ ಕಾರ್ಬೋಹೈಡ್ರೇಟನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಈಗ ಲೈಕ್ ಇನ್ಸ್ಟೆಡ್ ಆಫ್ ಈಗ ನಾವು ಅನ್ನ ಊಟ ಮಾಡುವಾಗ ಏನು ಮಾಡ್ಬೋದು, ವೈಟ್ ರೈಸ್ ಬದಲು ಒಳ್ಳೆ ಅನ್ಪಾಲಿಶ್ಡ್ ಆಗಿರುವಂಥ ತೌಡು ಜಾಸ್ತಿ ಇರುವಂಥ ಅನ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಅದೇ ಥರ ಯಾವುದಾದ್ರೂ ಲೈಕ್ ಈ ಮೈದಾ ಐಟಮ್ಸ್ ಏನಿದೆ ಅದನ್ನು ಕಂಪ್ಲೀಟ್ಲಿ ನಾವು ಅವಾಯ್ಡ್ ಮಾಡಬೇಕು. ಎಲ್ಲ ಹೋಲ್ ಗ್ರೈನನ್ನು ಯೂಸ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಬೇಕು. ಬಟ್ ಆದಷ್ಟು ಈ ಗ್ರೈನ್ಸನ್ನು ಎಷ್ಟು ಕಡಿಮೆ ಮಾಡ್ತಿರೋ ಅಷ್ಟು ಒಳ್ಳೆಯದು. ಹೇಗೂ ನಮಗೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದೆ, ನಾವು ಸ್ಟ್ರಿಕ್ಟ್ ಆಗಿ ಒಂದು 3 ಮಂತ್ಸ್ ಆಹಾರ ಕ್ರಮ ಫಾಲೋ ಮಾಡಿದರೆ ಈ ಫ್ಯಾಟಿ ಲಿವರ್ ಕಂಪ್ಲೀಟ್ಲಿ ರಿವರ್ಸ್ ಮಾಡ್ಬೋದು. ಸೊ ಹಾಗಾಗಿ ದ ಬೆಸ್ಟ್ ಏನು ಮಾಡುವಾಗ ತುಂಬ ಸ್ಟ್ರಿಕ್ಟ್ ಆಗಿ ಮಾಡಿ, ಫ್ಯಾಟಿ ಲಿವರ್ ರಿವರ್ಸ್ ಆದಮೇಲೆ ಒಂದು ಮಾಡರೇಟ್ ಆಗಿರುವಂಥ ಆಹಾರ ಕ್ರಮವನ್ನು ಮುಂದುವರಿಸಿದ್ರೆ ನಮಗೆ ಯಾವತ್ತೂ ಏನೂ ಸಮಸ್ಯೆ ಬರಲ್ಲ. ಸೊ ನಾವು ಕಾರ್ಬೋಹೈಡ್ರೇಟ್ ಏನಿದೆ ಅದನ್ನು ಸ್ಟ್ರಿಕ್ಟ್ಲಿ ಕಂಟ್ರೋಲ್ ಮಾಡಬೇಕು. ಒಳ್ಳೆ ಫ್ಯಾಟ್ ಇರುವಂಥ ಆಹಾರಗಳನ್ನು ಸೇವಿಸಬೇಕು. ಒಳ್ಳೆ ಫ್ಯಾಟ್ ಇರುವಂಥ ಆಹಾರಗಳು ಅಂದರೆ ಏನು, ನಮ್ಮ ಮೊಸರು ಇರ್ಬೋದು, ಅದರಲ್ಲಿ ಒಳ್ಳೆ ಫ್ಯಾಟ್ ಇದೆ, ತುಪ್ಪ ಇಟ್ ಈಸ್ ಗುಡ್, ಅಥವಾ ನಟ್ಸ್ಗಳಿರ್ಬೋದು ತುಂಬ ಒಳ್ಳೆಯದು, ಸೀಡ್ಸ್ ತುಂಬ ಒಳ್ಳೆಯದು. ಈ ಸಿಸಮಿ ಸೀಡ್ಸ್ ಎಲ್ಲ ಏನಿದೆ ಅದು ಫ್ಯಾಟಿ ಲಿವರ್ಗೆ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಆ್ಯಕ್ಚುಲಿ. ಸೊ ಅದೇ ಥರ ಲೈಕ್ ಮೊಟ್ಟೆ ಏನಿದೆ ಅದು ನಾವು ತಗೋಬೋದು, ಅದರಲ್ಲಿ ಒಳ್ಳೆ ಫ್ಯಾಟು ಸಿಗುತ್ತೆ, ಒಳ್ಳೆ ಪ್ರೋಟೀನ್ ಕೂಡ ನಮಗೆ ಸಿಗುತ್ತೆ. ಸೊ ಈ ಥರ ಐಟಮ್ಸನ್ನು ನಾವು ಜಾಸ್ತಿ ಉಪಯೋಗಿಸಬೇಕು. ಆ್ಯಂಡ್ ಕಾರ್ಬೋಹೈಡ್ರೇಟನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು. ನಾವೇನು ಅನ್ಕೊಳ್ತೀವಿ, ಓಕೆ ಫ್ಯಾಟಿ ಲಿವರ್, ಸೊ ಫ್ಯಾಟನ್ನು ಕಂಪ್ಲೀಟ್ಲಿ ಬಿಡಬೇಕು. ಇಟ್ಸ್ ನಾಟ್ ಸೊ ನಾವು ತಗೊಳ್ಳುವಂಥ ಆಹಾರದಲ್ಲಿ ಹೆಚ್ಚಿಗೆ ಇರುವಂಥ ಎಲ್ಲ ಕಾರ್ಬ್ಸ್ ಲೈಕ್ ಕ್ಯಾಲರಿ ಏನಿದೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಮ್ಮ ಹೊರಗಡೆಯಿಂದ ನಾವು ಎಷ್ಟು ಫ್ಯಾಟ್ ತಗೊಳ್ತೀವಿ ಅದಕ್ಕಿಂತ ಎಷ್ಟೋ ಪಟ್ಟು ನಮ್ಮ ಒಳಗಡೆ ಲಿವರ್ ಫ್ಯಾಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದನ್ನು ನಾವು ಪ್ರಿವೆಂಟ್ ಮಾಡಬೇಕಾಗತ್ತೆ. ಸೊ ಇದನ್ನು ಪ್ರಿವೆಂಟ್ ಮಾಡಬೇಕು ಅಂದರೆ ನಾವು ಜಾಸ್ತಿ ಇರುವಂಥ ಕ್ಯಾಲರಿ ಇರುವಂಥ ಆಹಾರಗಳನ್ನು ಸೇವಿಸಬಾರ್ದು. ಈ ಪಿಜ್ಜಾ, ಬರ್ಗರು, ಸಾಫ್ಟ್ ಡ್ರಿಂಕ್ಸು, ಈ ಐಟಮ್ಸ್ ಏನಿದೆ ಕಂಪ್ಲೀಟ್ಲಿ ಬಿಡಬೇಕು. ಯಾಕೆಂದರೆ ಈಗ ನೀವು ಒಂದು ಆಹಾರ ತಗೊಂಡಾಗ ಅದರಲ್ಲಿ ಸಡನ್ಲಿ ತುಂಬ ಜಾಸ್ತಿ ಕ್ಯಾಲರಿ ಇದೆ, ಒಂದು ದಿವಸಕ್ಕೆ ನಮಗೆ ಬೇಕಾದಷ್ಟು ಕ್ಯಾಲರಿ ಅದರಲ್ಲಿದೆ ಅಂದರೆ ಸಡನ್ ಅದು ಬ್ಲಡ್ಗೆ ರಿಲೀಸ್ ಆಗುತ್ತೆ. ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್, ಆ ಟೈಮಲ್ಲಿ ನಮಗೆ ಅಷ್ಟೊಂದು ಕ್ಯಾಲರಿ ಬೇಡ ಅಂದರೆ ಬಾಡಿ ಏನು ಮಾಡುತ್ತೆ, ಅದನ್ನು ಸ್ಟೋರ್ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ಫ್ಯಾಟ್.
ಬಟ್ ಅದಾದಮೇಲೆ ನಾವು ಇಡೀ ದಿವಸ ಏನು ಆಹಾರ ತಗೊಳ್ಳಿಲ್ಲ ಅಂದ್ರೆ ಓಕೆ, ಇದರಲ್ಲಿ ಸ್ಟೋರ್ ಆಗಿರುವಂಥ ಫುಡ್ ಖರ್ಚಾಗ್ತಾ ಇರ್ತದೆ. ಬಟ್ ಮತ್ತು ನಾವು ಆಹಾರ ತಗೊಳ್ಳುವಾಗ ಈ ಸ್ಟಾಕ್ ಆಗಿರುವಂಥ ಫುಡ್ ಏನಿದೆ ಅದು ಖರ್ಚಾಗೋದೇ ಇಲ್ಲ, ಅದು ನಿಮಗೆ ಫ್ಯಾಟಿ ಲಿವರ್ಗೆ ಕಾರಣ ಆಗುತ್ತೆ. ಸೊ ನಾವು ನೋಡಬೇಕಾಗಿದ್ದೇನು, ನಾವು ಆಹಾರ ತಗೊಂಡಾಗ ಹೈ ಗ್ಲೈಸಿಮಿಕ್ ವ್ಯಾಲ್ಯೂ ಇರುವಂಥದ್ದು ಅಥವಾ ಹೈ ಕ್ಯಾಲರಿ ಇರುವಂಥ ಆಹಾರಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಈ ಫ್ಯಾಟಿ ಫುಡ್ ತಗೊಂಡಾಗ ಇರುವಂಥ ಅಡ್ವಾಂಟೇಜ್ ಏನಂದರೆ ಅದು ಸಡನ್ ಡೈಜೆಸ್ಟ್ ಆಗಲ್ಲ, ಸಡನ್ ಆಗಿ ಹೈ ಕ್ಯಾಲರಿಯನ್ನು ಅಥವಾ ಹೈ ಗ್ಲೂಕೋಸ್ ಲೆವೆಲ್ಸನ್ನು ಬ್ಲಡ್ಗೆ ಬಿಡುಗಡೆ ಮಾಡಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಒಂದು ಫ್ಯಾಟಿ ಫುಡ್ ತಿಂದಾಗ ನಿಮಗೆ ಹಸಿವು ಆಗಲ್ಲ, ಮತ್ತೆ ತಿನ್ನಬೇಕು ಅಂತ ಅನ್ಸಲ್ಲ, ಸಟೈಟಿ ಇರುತ್ತೆ. ಸೊ ಲಾಂಗ್ ಟೈಮ್ ಅದು ಉರಿತಾ ಇರ್ತದೆ. ಬಟ್ ನಾವು ಧಾನ್ಯಗಳು ಜಾಸ್ತಿ ತಿಂದರೆ ಏನಾಗುತ್ತೆ, ಅದು ಪೇಪರ್ಗೆ ಬೆಂಕಿ ಹಾಕಿದಂಗೆ ಸಡನ್ ಆಗಿ ದೊಡ್ಡ ಬೆಂಕಿ ಬರುತ್ತೆ, ಬೇಗ ಪೇಪರ್ ಖಾಲಿ ಆಗುತ್ತೆ. ಬಟ್ ಅಷ್ಟೆಲ್ಲ ನಮ್ಗೆ ಆ ಟೈಮಲ್ಲಿ ನೆಸೆಸಿಟಿ ಇರಲ್ಲ. ಸೊ ಹಾಗಾಗಿ ಆ ಕ್ಯಾಲರಿ ನಮ್ಮ ಲಿವರ್ಲಿ ಸ್ಟೋರ್ ಆಗಿ ನಮಗೆ ಫ್ಯಾಟಿ ಲಿವರ್ ಬರುವಂಥ ಸಾಧ್ಯತೆ ಇದೆ. ಸೊ ಆಹಾರವನ್ನು ಆದಷ್ಟು ಕಂಟ್ರೋಲ್ ಮಾಡಬೇಕು, ವೆರಿ ಲಿಮಿಟೆಡ್ ಆಗಿ ಆಹಾರ ತಗೋಬೇಕು, ಒಳ್ಳೆ ಫ್ಯಾಟ್ ಇರುವಂಥ ಆಹಾರಗಳು ತಗೋಬೇಕು, ಮಾಡ್ರೇಟ್ ಆಗಿ ಪ್ರೋಟೀನ್ ಇರುವಂಥ ಆಹಾರಗಳು ಕೂಡ ತಗೊಂಡ್ರೆ ಲಿವರ್ ಸೆಲ್ ರೀಜನರೇಷನ್ಗೆ ನಮಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಏನಂದರೆ, ನಾರಿನಂಶ ಹೆಚ್ಚಿಗೆ ಇರುವಂಥ ಆಹಾರಗಳನ್ನು ಮ್ಯಾಕ್ಸಿಮಮ್ ನಾವು ತಗೋಬೇಕು. ಸೊ ನಾರಿನಂಶ ಹೆಚ್ಚಿಗೆ ಇರುವಂಥ ಆಹಾರಗಳು ಯಾವುದಾವುದು, ನಮ್ಮ ಸುತ್ತಮುತ್ತಲು ಸಿಗುವಂಥ ಸೊಪ್ಪುಗಳು ಇರ್ಬೋದು ಅಥವಾ ತುಂಬ ತರಕಾರಿಗಳನ್ನು ಮ್ಯಾಕ್ಸಿಮಮ್ ನಾವು ಯೂಸ್ ಮಾಡಬೇಕು. ಒಂದು ಊಟ ಮಾಡುವಾಗ ಅದರಲ್ಲಿ 3/4 ಒಂದು ಪ್ಲೇಟನ್ನು ನಾವು 5 ಪೋರ್ಷನ್ ಆಗಿ ಡಿವೈಡ್ ಮಾಡಬೇಕು. ಅದರಲ್ಲೂ 1 ಪೋರ್ಷನ್ ಅಷ್ಟೇ ಕಾರ್ಬೋಹೈಡ್ರೇಟ್ ಇರಬೇಕು, ಅಂದರೆ ಧಾನ್ಯಗಳಿರಬೇಕು. ಬಾಕಿ ಇರುವಂಥ ಐಟಮ್ಸ್ ಏನಿದೆ ಅದರಲ್ಲಿ ವೆಜಿಟೇಬಲ್ಸು, ಲೀಫಿ ವೆಜಿಟೇಬಲ್ಸು, ರಾ ಸ್ಯಾಲಡ್ಡು, ಅಥವಾ ನಿಮಗೆ ಏನಾದರೂ ಮೀಟ್ ನಾನ್ ವೆಜಿಟೇರಿಯನ್ಸ್ ಆದರೆ ಒಳ್ಳೆ ಪ್ರೋಟೀನ್ ಇರುವಂಥ ಫಿಶ್ ನೀವು ತಗೋಬೋದು, ಒಳ್ಳೆ ಒಮೆಗಾ 3 ಫ್ಯಾಟಿ ಆಸಿಡ್ ಕೂಡ ನಮಗೆ ಸಿಗುತ್ತೆ. ಅದೇ ಥರ ಲೈಕ್ ಮೊಟ್ಟೆ ನೀವು ತಗೋಬೋದು, ಅದರಲ್ಲೂ ಸಿಗುತ್ತೆ. ಒಳ್ಳೆ ಚಿಕನ್ ತಗೊಳ್ಳೋರಾದರೆ ಚಿಕನ್ ಸ್ವಲ್ಪ ಮಾಡ್ರೇಟ್ ಆಗಿ ನೀವು ತಗೋಬೋದು. ಸೊ ಈ ಥರ ನಾವು ಡಿವೈಡ್ ಮಾಡಬೇಕು. ಅದರ ಬದಲು ನಾವೇನು ಮಾಡ್ತೀವಿ, ಚೆನ್ನಾಗಿ ಅನ್ನ ಹಾಕ್ಕೊಂಡು ಇಷ್ಟಿಷ್ಟು ಪಲ್ಯ ಹಾಕ್ಕೊಳ್ತೀವಿ. ಸೊ ಇದೇ ಮೇನ್ ಫ್ಯಾಟಿ ಲಿವರ್ ಬರಲಿಕ್ಕಿರುವಂಥ ಮೇನ್ ರೀಸನ್. ಸೊ ಅದರೊಟ್ಟಿಗೆ ನಮ್ಮ ಮೆಟಬಾಲಿಕ್ ಸಿಂಡ್ರಮ್ಸ್ ಕೂಡ ಬರುತ್ತೆ, ನಮಗೆ ಡಯಾಬಿಟಿಸು ಈ ಥರ ಕಾಯಿಲೆಗಳು ಕೂಡ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಹಾಗಾಗಿ ನಮ್ಮ ಕ್ಯಾಲರಿ ಇಂಟೇಕ್ ಏನಿದೆ ಅದನ್ನು ಚೆನ್ನಾಗಿ ರಿಸ್ಟ್ರಿಕ್ಟ್ ಮಾಡಬೇಕು. ಫ್ಯಾಟಿ ಲಿವರ್ ಇರೋರಾದರೆ ನೀವು ನಿಮ್ಮ BMR ಚೆಕ್ ಮಾಡಿ ನೋಡಿ, ಈಗ ಎಷ್ಟೋ ಅಪ್ಲಿಕೇಶನ್ಸ್ ಬಂದಿದೆ, ಫೋನಲ್ಲೇ ಇರುತ್ತೆ ಆ್ಯಪು, ಅದರಲ್ಲಿ ಚೆಕ್ ಮಾಡಿ ನೋಡಿ, ಅಷ್ಟೇ ಕ್ಯಾಲರಿ ಕನ್ಸ್ಯೂಮ್ ಮಾಡಿ ಒಂದು ದಿವಸಕ್ಕೆ. ಸೊ ಆವಾಗ ಏನಾಗುತ್ತೆ, ನಾವು ಏನಾದರೂ ಆಕ್ಟಿವಿಟಿ ಮಾಡುವಾಗ, ಮಾಡ್ರೇಟ್ ಆಗಿರುವಂಥ ವ್ಯಾಯಾಮಗಳು ಮಾಡುವಾಗ ನಾವು ಕನ್ಸ್ಯೂಮ್ ಮಾಡಿರುವಂಥ ಕ್ಯಾಲರಿಯಲ್ಲಿ ಒಂದು ಗ್ರೇಟ್ ಪೋರ್ಷನ್ ಅದರಲ್ಲಿ ಖರ್ಚಾಗಿ ಹೋಗುತ್ತೆ. ನಮ್ಮ ಲಿವರ್ಲಿ ಸ್ಟೋರ್ ಆಗಿರುವಂಥ ಫ್ಯಾಟ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ನಮ್ಮ ಬ್ಲಡ್ ಅಲ್ಲಿ ಟ್ರೈಗ್ಲಿಸರೈಡ್ ವ್ಯಾಲ್ಯೂಸ್ ಏನಿದೆ ಅದು ಕೂಡ ಕಂಟ್ರೋಲ್ ಆಗ್ತಾ ಬರ್ತದೆ. ನೆಕ್ಸ್ಟ್ ಏನಂದ್ರೆ, ಆಲ್ಕೋಹಾಲ್ ತಗೊಳ್ಳೋರಾದ್ರೆ ಫ್ಯಾಟಿ ಲಿವರ್ ಇದೆ ಅಂತ ಕಂಡ್ರೆ ಅದಾದಮೇಲೆ ಆಲ್ಕೋಹಾಲ್ ತೊಗೊಳಕ್ಕೆ ಹೋಗಬೇಡಿ. ಆದಷ್ಟು ಆಲ್ಕೋಹಾಲನ್ನು ರೆಸ್ಟ್ರಿಕ್ಟ್ ಮಾಡಿ, ಕಂಪ್ಲೀಟ್ಲಿ ಬಿಡಿ. ಮೇ ಬಿ ನಿಮ್ಗೆ ಅದು ಬಿಡ್ಲಿಕ್ಕೆ ಆಗಲ್ಲ, ಸೋಷಿಯಲ್ ಡ್ರಿಂಕ್ ಅಂತ ಇದ್ದರೆ ಅಟ್ಲೀಸ್ಟ್ ಫಾರ್ ಎ ಪೀರಿಯಡ್ ಆಫ್ 6 months ಆದರೂ ಅದನ್ನು ಕಂಪ್ಲೀಟ್ಲಿ ನೀವು ಅವಾಯ್ಡ್ ಮಾಡಿ. ಫ್ಯಾಟಿ ಲಿವರ್ ರಿವರ್ಸ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್, ಪ್ರತಿ ದಿವಸ ಚೆನ್ನಾಗಿ ನೀರು ಕುಡೀರಿ. ಅಟ್ಲೀಸ್ಟ್ 3 to 4 liters ಆಫ್ ವಾಟರ್ ಪ್ರತಿ ದಿವಸ ನಾವು ತಗೊಂಡ್ರೂ ಕೂಡ ನಮ್ಮ ಬಾಡಿಯಲ್ಲಿ ಇರುವಂಥ ಟಾಕ್ಸಿನ್ಸನ್ನು ಎಲಿಮಿನೇಟ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್, ಡೈಲಿ ಒಂದು 45 minutes ಆದರೂ ಎಕ್ಸಸೈಸ್ ಮಾಡಿ. ವ್ಯಾಯಾಮ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಎಕ್ಸಸೈಸ್ ಮಾಡಿದಾಗ ಮಾತ್ರ ನಮ್ಮ ಬಾಡಿಯಲ್ಲಿ ಇರುವಂಥ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ನಮ್ಮ ಲಿವರ್ಗೂ ಕೂಡ ಅದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದೇ ಥರ ಒಳ್ಳೆ ನಿದ್ರೆ, ಪ್ರತಿ ದಿವಸ 7 to 9 hours ಆದರೂ ನಾವು ಚೆನ್ನಾಗಿ ನಿದ್ರೆ ಮಾಡಲೇಬೇಕು. ಎಷ್ಟೋ ಜನರಲ್ಲಿ ಈ ನಿದ್ರೆ ಸಮಸ್ಯೆ ಇರೋರಲ್ಲಿ ಓವರ್ ಈಟಿಂಗ್ ಹ್ಯಾಬಿಟು ಜಾಸ್ತಿ ಇರುತ್ತೆ, ಡಿಪ್ರೆಷನ್ ಜಾಸ್ತಿ ಇರುತ್ತೆ, ಸಮಸ್ಯೆಗಳು ಜಾಸ್ತಿ ಇರುತ್ತೆ, ಅವರಲ್ಲಿ ಕೂಡ ಈ ಫ್ಯಾಟಿ ಲಿವರ್ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ನಿದ್ರೆ ಆಲ್ಸೋ, ಅಂದರೆ ಸ್ಲೀಪ್ ಏನಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ರತಿ ದಿವಸ ಅಟ್ಲೀಸ್ಟ್ ಒಂದು 7 to 9 hours ನಮಗೆ ಒಳ್ಳೆ ನಿದ್ರೆ ಕೂಡ ಸಿಗಬೇಕು. ಸೊ ನಿಮಗೆ ಈಗ ಗೊತ್ತಾಗಿರ್ಬೋದು ಫ್ಯಾಟಿ ಲಿವರ್ ಅಂದರೆ ಏನು, ಅದರಲ್ಲಿ ಏನೇನು ಸ್ಟೇಜಸ್ ಇದೆ, ಯಾವ ಸ್ಟೇಜಲ್ಲಿ ಇದ್ರೆ ನಾವು ಕಂಪ್ಲೀಟ್ಲಿ ರಿವರ್ಸ್ ಮಾಡ್ಬೋದು, ಯಾವ ಸ್ಟೇಜಲ್ಲಿ ಇದ್ರೆ ನಾವು ಏನು ಮಾಡಿದರೆ ಇದನ್ನು ಇನ್ನೂ ಜಾಸ್ತಿ ಆಗದೆ ಇದ್ದಂಗೆ ಪ್ರಿವೆಂಟ್ ಮಾಡ್ಬೋದು ಅಂತ ನಿಮಗೆಲ್ಲ ಗೊತ್ತಾಗಿದೆ ಅಂತ ಅಂದ್ಕೊಂಡು ಎಲ್ಲರಿಗೂ ಧನ್ಯವಾದ.